ಎಲ್ಲವನ್ನೂ ಕೊಟ್ಟಿದ್ದಾರೆ. ಆದ್ದರಿಂದ ನಮ್ಮ ನ್ಯಾಯಯುತ ಬೇಡಿಕೆಯಾಗಿರತಕ್ಕಂತ 3 ಪ್ರಮುಖ ಅಂಶಗಳು, ಮೊದಲನೆಯದು 20ರಿಂದ ಜಾರಿಯಾದ 38 ತಿಂಗಳ ಹಿಂಬಾಕಿ, ಎರಡನೆಯದು 1/1/24ರಿಂದ ಜಾರಿಗೆಯಾಗಬೇಕಾಗಿರತಕ್ಕಂತ ವೇತನ ಪರಿಷ್ಕರಣೆ, ಮೂರನೆಯದು ಹಿಂದಿನ ಮುಷ್ಕರದಲ್ಲಿ ಶಿಕ್ಷೆಗೊಳಗಾಗಿರತಕ್ಕಂತ ಎಲ್ಲ ಸಾರಿಗೆ ಸಂಸ್ಥೆಯ ಸಿಬ್ಬಂದಿಗಳನ್ನ ಯಾವುದೇ ಒತ್ತಡ ಇಲ್ಲದೇನೆ ಬೇಷರತ್ತಾಗಿ ಪೊಲೀಸ್ ಪ್ರಕರಣಗಳನ್ನ ಹಿಂಪಡೆದು ಮರು ನೇಮಕಾತಿಯನ್ನ ಮಾಡಬೇಕು. ಇಲ್ಲದಿದ್ದರೆ 5/8/25ರಿಂದ ರಾಜ್ಯಾದ್ಯಂತ ನಿರ್ದಿಷ್ಟ ಮುಷ್ಕರ ನಡೆಯುತ್ತೆ ಅನ್ನತಕ್ಕಂತ ಮಾತನ್ನ ಈ ಸಂದರ್ಭದಲ್ಲಿ ನಾನು ಮಾನ್ಯ ಮುಖ್ಯಮಂತ್ರಿಗಳಲ್ಲಿ ಕಳಕಳಿಯ ಪ್ರಾರ್ಥನೆಯನ್ನ ಮಾಡ್ತೇನೆ. ಇದಕ್ಕೆ ಅವಕಾಶ ಮಾಡಿಕೊಡಬೇಡಿ, ನಾಯಕರನ್ನ ಕರೆದು ಅದನ್ನು ಇತ್ಯರ್ಥ ಮಾಡಿ ಅಂತ ಹೇಳಿ ತಮ್ಮ ಮೂಲಕ ಮಾನ್ಯ ಮುಖ್ಯಮಂತ್ರಿಗಳಲ್ಲಿ ವಿನಂತಿಯನ್ನ ಮಾಡ್ತೇನೆ. ದಿವಸ ಸಾರ್ವಜನಿಕರಲ್ಲಿ, ನಮ್ಮ ಕರ್ನಾಟಕದ ಸಾರ್ವಜನಿಕರಲ್ಲಿ ವಿನಂತಿಸಿಕೊಳ್ಳೋದೇನಂದ್ರೆ, ಅವತ್ತ ಬೆಳಗ್ಗೆ 6 ಗಂಟೆಯಿಂದ ನಮ್ಮ ಬಸ್ ಯಾವ ಓಡುದಿಲ್ಲ, ದಯಮಾಡಿ ಯಾರು ಬರಬೇಡ್ರಿ. ಶಾಲೆ ಮಕ್ಕಳಿಗಾಗಲಿ ವಿದ್ಯಾರ್ಥಿಗಳಿಗಾಗಿ ಹೇಳ್ತೇವೆ. ಈಗಾಗಲೇ ನಾವು ಯಾಕಪ್ಪ ಅಂತಂದ್ರ ಅವತ್ತಿನ ದಿವಸ ನಮ್ಮ ಪ್ರಯಾಣಿಕರು, ಇದು ನಮ್ಮ ಚಾಲಕರಾಗ್ಲಿ, ನಿರ್ವಾಹಕರಾಗಲಿ, ಆಡಳಿತ ಸಿಬ್ಬಂದಿಗಳಾಗ್ಲಿ ಯಾರು ನಾವು ಆಫೀಸಿಗೆ ಬರುವುದಿಲ್ಲ. ನಾವು ಯಾವುದೇ ತರದ ನಾವು ನುಕ್ಸಾನ ಹಾನಿಗಳನ್ನ ಮಾಡುವುದಿಲ್ಲ. ನಾವು ನಿರಂತರವಾಗಿ ಧರಣಿ ಸತ್ಯಾಗ್ರಹ ಇದು ಮುಷ್ಕರವನ್ನು ಮಾಡ್ತೇವೆ. ಅದಕ್ಕೆ ದಯಮಾಡಿ ಯಾರು ಬರಬೇಡ್ರಿ. ಮತ್ತು ಈಗಾಗಲೇ ನಾವು ಸಾರಿಗೆ ಸಚಿವರಿಗೂ ಭೇಟಿಯಾಗಿದ್ದದ, ಜಿಲ್ಲಾ ಉಸ್ತುವಾರಿ ಸಚಿವರಿಗೂ ಭೇಟಿಯಾಗಿದ್ದದ, ಕರ್ನಾಟಕದ ನಮ್ಮ ವ್ಯವಸ್ಥಾಪಕ ನಿರ್ದೇಶಕರಂತ ಸಾಹೇಬರಿಗೂ ಭೇಟಿಯಾಗಿದ್ದದ, ನಮ್ಮ ಕಲ್ಯಾಣ ಕರ್ನಾಟಕ ವ್ಯವಸ್ಥಾಪಕ ನಿರ್ದೇಶಕರಿಗೂ ಭೇಟಿಯಾಗ್ಯವು. ನಮ್ಮ ಸಮಸ್ಯೆಗಳನ್ನು ಈಗಾಗಲೇ ಜನಪ್ರತಿನಿಧಿಗಾಗಲಿ, ಬೆಳಗಾವದಾಗ ಅಧಿವೇಶನದಾಗಲಿ, ಹುಬ್ಬಳ್ಳಿ ಒಳಗಾಗಲಿ ನಾವು ಈಗಾಗಲೇ ಎಲ್ಲರ ಕಡೆ ಹೇಳಿದೆವು. ಆದ್ರೆ ಬರೇ ಮಾತು ಹೇಳಿದ್ರು ವಿನಾಕಾರಣ ಯಾರು ಮಾಡ್ಲಿಲ್ಲ. ಮೊನ್ನಿನ ದಿನ ಈ 15 ಬೆಂಗಳೂರಾಗ ಮಾನ್ಯ ಸಿದ್ದರಾಮಯ್ಯನವರು ಮೀಟಿಂಗ್ ಕರೆದಾಗ ಹೇಳಿದ್ರು, ಯಾವ್ದು ಅಗ್ರಿಮೆಂಟ್ 2 ತಿಂಗಳ ಹರಿಹರಿಸೋದು ಅಂತೇಳಿ ಅವ್ರು ಏನು ಒಂದ್ ತರ ಬೇರೆ ತರಾನೇ ಮಾತಾಡಿದ್ರು. ರಾಜ್ಯದ ಮುಖ್ಯಮಂತ್ರಿಗಳಾಗಿ ಬೇರೆ ತರನ ಮಾತಾಡಿದ್ರು. ಏನು ಅರ್ಥನೇ ಆಗ್ಲಿಲ್ಲ, ಸಂಬಂಧ ಇಲ್ಲಾರ್ದಂಗ್ ಮಾತಾಡಿದ್ರು. ಅದಕ್ಕೆ ನಮ್ಮ ಹೋರಾಟ ನಿಶ್ಚಿತದ. ನಾವು ಯಾವುದೇ ತರದಿಂದ ಇವತ್ತಿನ ದಿವಸ ನಮ್ಮ ಕರ್ನಾಟಕ ಜನತೆಯಲ್ಲಿ ನಾವು ಬಹಳ ಮನವಿಯನ್ನು ಮಾಡ್ಕೊತೇವೆ. ಎಲ್ಲರೂ ಅವತ್ತಿನ ದಿವಸ ಬೆಳಿಗ್ಗೆ 6 ಗಂಟೆಯಿಂದ ನಮ್ಮ ಬಸ್ ಒಂದು ಓಡಾಡುದಿಲ್ಲ. ಅನಿರ್ದಿಷ್ಟ ಅವಧಿ ಮುಷ್ಕರ ಅದ. ಅದು ಎಂದ್ ಹಾಕದ ನೋಡೋಣ. ಅದಕ್ಕೆ ದಯಮಾಡಿ ನಾವು ಸರ್ಕಾರಕ್ಕೆ ಏನ್ ಕೇಳ್ಕೊಳ್ಳೋದಪ್ಪ ಅಂತಂದ್ರ, ಈ ನಮ್ಮ ಮುಷ್ಕರ ಯಶಸ್ವಿ ಮಾಡ್ಲಕ್ಕ ನೀವೆಲ್ಲರೂ ನಮ್ಮ ಕರ್ನಾಟಕ ರಾಜ್ಯ ರಸ್ತೆ ಸಾರಿಗೆ ಸಂಸ್ಥೆಯ ಅಧಿಕಾರಿಗಳು ಮತ್ತು ಭದ್ರತಾ ಇಲಾಖೆಯವರು, ವರ್ಕ್ಶಾಪ್ದವರಿರ್ಲಿ, ಯಾರೇ ಇರ್ಲಿ, ಇಲ್ಲಿ ಮೌಖಿಕವಾಗಿ ಆಗಲಿ ಎಲ್ಲರೂ ನಮ್ಗೆ ಸಹಾಯ ಸಹಕಾರ ನೀಡಿ ಈ ಮುಷ್ಕರವನ್ನ ಯಶಸ್ವಿಗೊಳಿಸಬೇಕಂತ ಹೇಳಿ ತಮ್ಮಲ್ಲಿ ಎಲ್ಲರಲ್ಲಿ ವಿನಂತಿಸ್ಕೊಳ್ತಾ ಇದ್ದೇನೆ. ಜೈ ಹಿಂದ್, ಜೈ ಕೆ. ಜಂಟಿ ಸಮಿತಿಯ ಅಧ್ಯಕ್ಷನಾಗಿ MS ಅಗ್ರಿಕಲ್ಚರ್ ಮಾತಾಡೋದು. 5/8/2025ರಂದು ನಮ್ಗೆ ಮುಷ್ಕರ ಖಚಿತ ಆಗೋದು ಗಟ್ಟಿದು. ನಾವು ಈಗಾಗಲೇ ಪ್ರಯಾಣಿಕರಿಗೆ ವಿನಂತಿಸ್ಕೋತೀವಿ. ನಮ್ಮ ಬೇಡಿಕೆ ಈಡೇರಿರ್ತಕ್ಕ ಬಸ್ ಅನಿರ್ದಿಷ್ಟ ಕಾಲದಾಗ ನಾವು ಬಂದ್ ಮಾಡಿದ್ವಿ. ಅದಕ್ಕ ನೀವು ನಮ್ಗೆ ಸಹಕಾರ ನೀಡಬೇಕಂತ ಪ್ರಯಾಣಿಕರಿಗೆ ವಿನಂತಿಸ್ಕೋತೀವಿ. ಇನ್ನೊಂದು, ದಯವಿಟ್ಟು ಮೀಡಿಯಾದವರಿಗೆ ಕೈ ಮುಗಿದು ಕೇಳ್ಕೊತೀವಿ, ನಮ್ಮ ಸ್ವಲ್ಪ ಎಲ್ಲಾ ಕಡೆ ಹೈಲೈಟ್ ಮಾಡಿರಿ, ಪ್ರಯಾಣಿಕರಿಗೆ ಗೊತ್ತಾಗ್ಲಿ, ರಾಜ್ಯ ಸರ್ಕಾರದವ್ರಿಗೂ ಗೊತ್ತಾಗ್ಲಿ ಅನ್ನಂತ ಮೀಡಿಯಾದವ್ರಿಗೂ ರಿಕ್ವೆಸ್ಟ್ ಮಾಡ್ಕೋತೀವಿ. ಯಾಕಂದ್ರ ನಾವು ಬಡಪ ಜನ, ನಮ್ಮ ಎಂಪ್ಲಾಯೀಸ್ಗಳು ಬಹಳ ತೊಂದರೆ ಒಳಗದೀವಿ. ಈಗಾಗಲೇ ರಾಜ್ಯ ಸರ್ಕಾರದ ವೇತನ ಈಗ 5 ಪಟ್ಟು ಹೆಚ್ಚದ, ನಮ್ದು 5 ಪಟ್ಟು ನಮ್ ಪಗಾರ ಕಡಿಮೆ ಐತಿ. ಅದ್ರ ಸಂಬಂಧ ಕಳಕಳಿಯಿಂದ ಮನವಿ ಮಾಡ್ಕೋತೀವಿ. ಎಲ್ಲ ನಮ್ಮ ಮೀಡಿಯಾದವ್ರಿಗಾಗ್ಲಿ, ನಮ್ಮ ಕಾರ್ಮಿಕರಾಗ್ಲಿ, ನಮ್ಮ ಜನಪ್ರತಿನಿಧಿಗಳಾಗಲಿ, ನಮ್ಮ ಇವ್ರು ನಮ್ಮ ಈ ಮುಖ್ಯಮಂತ್ರಿ ಆದ ಸಿದ್ದರಾಮಯ್ಯ ಸಾಹೇಬ್ರಿಗೆ ಮನವಿ ಮಾಡ್ಕೋತೀವಿ. 4-7 ಕರ್ದಕ್ಕೆ ನಮಗ ಶ್ವಾಸನ ಕೊಟ್ರು, 8 ದಿನದಾಗ ಮಾಡ್ತೀವತ್ತ. 4-7 8 ದಿವಸ ಹೋಗಿ 15 ದಿವಸ ಆಮೇಲೆ ನಾವು ಇದು ಹೋರಾಟಗಳನ್ನು ಹಾಕೊಂಡಿವಿ. ಅವ್ರಿಗೆ ಕರೆದು ನಮ್ಮ ಮೇಲೆ ನಮ್ಮ ಮಹಾಮಂಡಲದ ಡಾಕ್ಟರ್ K ಶರ್ಮಾಜಿ ಅವರು, ಅನಂತ ಸುಬ್ರಾಜ್ ಅವರು, ಇವರೆಲ್ಲ ಮಹಾನ್ ನಾಯಕರದಾರ. ಅವ್ರಿಗೆ ಕರೆದು ಮಾತಾಡೋಕೆ ನಮ್ಮ ಮಾತುಗಳನ್ನು ಏನು 4ನೇ ತಾರೀಕಿಗೆ ನಮಗ್ ಕರೆದು ಮಾತುಕತೆ ಮಾಡಿದ್ರೆ ಹೋರಾಟ ಆಗಲಿಕ್ಕಲ್ಲ ಅನ್ನೋದು ನಮ್ಗಿದಂತೆ. ಒಂದ್ ವೇಳೆ ನೀವು ಕರೆದು ಮಾತಾಡ್ಲಿಲ್ಲ ಅಂದ್ರ ನಮ್ದು 5/8/2025 ಸ್ಟ್ರೈಕ್ ಖಚಿತ. ಮತ್ ಇನ್ನೊಂದು ಮೊನ್ನೆ ಇಂಡಿಯಾ ಪಟ್ಟಣದೊಳಗೆ ನಮ್ ಸಿದ್ದರಾಮಯ್ಯ ಸಾಹೇಬ್ರು ಅಂದ್ರು 500 ಕೋಟಿ ನಾವು ಟಿಕೆಟ್ ಕೊಟ್ಟಿನಿ ಅಂದ್ರು.
500 ಕೋಟಿ ಟಿಕೆಟ್ ಒಯ್ದು ನಮ್ಮ ಕಂಡಕ್ಟರ್ ಡ್ರೈವರ್ಗಳು ಹಂಚಿ ಬಂದಿದ್ಕ ನೀವು ನಿಮ್ ಬೆನ್ನು ನೀವೇ ಚಪ್ಪಡಿಸ್ಕೊಳಕತ್ತೀರಿ. ನಮ್ಮ ಎಂಪ್ಲಾಯ್ ಮಾಡಿದ ಬಳಕೆ ನಿಮ್ಮ ಸ್ತ್ರೀ ಶಕ್ತಿ ನಡೆದೋದು ಇದು. ದಯವಿಟ್ಟು ನೀವು ಗಮನ ಹರಿಸಿರಿ. ದುಡಿಯೋರು ನಾವು ಇನ್ನಾದ್ರು ನಿಮ್ ಜಾರಿಗೆ ಬಂದವ ಅಂದ್ರೆ KSRTC ಒಂದೇ ಜಾರಿಗೆ ಅಗದಿ ಪರಿಪೂರ್ಣವಾಗಿ ನಡೆಸೋದಂತ ಅಂದ್ರೆ KSRTC ಒಂದೇ ನಡೆದಂತ ಹೆಮ್ಮೆಯಿಂದ ಹೇಳ್ಕೊತೀನಿ. ನೀವು ಸಾಕಷ್ಟುಗಳು ಮಾಡಿ 3 ತಿಂಗಳ 4 ತಿಂಗಳ ಯಾವ ದುಡ್ಡು ಕೊಟ್ಟಿಲ್ಲ ಬಿಟ್ಟಿಲ್ಲ. ಇದು ಒಂದು ನಮ್ಗೆ KSRTC ಯಾವಾಗಲೂ ಮುಂಚಿನ ಒಳಗದ ನಿಮ್ಗೆ ಯಾವ್ದು ಏನು ತಕರಾರ ನಾವು ನಡ್ಸ್ಕೊಂಡು ಹೊಂಟಿವಿ. ನಮ್ ಹೊಟ್ಟಿಗೆ ಹೊಡಿಬೇಡ್ರಿ, ಬೆನ್ನಿಗೆ ಹೊಡ್ರಿ ಅಂತ ಮಾತನ್ನು ಸಿದ್ದರಾಮಯ್ಯ ಸಾಹೇಬ್ರಿಗೆ ಈ ಕಳಕಳಿ ಮನವಿಯನ್ನು ಮಾಡ್ಕೊಂಡು ಈ ನಮ್ಗ ನಿಮ್ಮ ಇದರ ಏನು ಮೀಡಿಯಾದವರು ದೊಡ್ಡ ನಿಮ್ಮದು ಪವರ್ ನೀವ್ ಏನ್ ತೋರಿಸ್ಕೊಡ್ತೀರಿ ಅದೇ ನಿಮ್ಗ ನಮ್ಮ ಎಂಪ್ಲಾಯ್ಸ್ಗಾಗ್ಲಿ ನಮ್ಮ ಜನರಿಗಾಗ್ಲಿ ಎಲ್ಲರಿಗೂ ಇವ್ರದ್ದು ಪುಣ್ಯ ನಿಮ್ಗೂ ತಡ್ತೈತಿ. ಅವ್ರಿಗಿನ ಕಳ್ಕಳಿ ನಿಮ್ಗೂ ಕಳ್ಕಳಿ ಮನವಿ ಮಾಡ್ಕೊಂಡು ನಮ್ಮೊಂದ್ ಎರಡು ಏನ್ ಮೀಡಿಯಾಕ್ಕೆ ಇದು ಬಿಟ್ರೆ ಅದಕ್ಕೆ ಒಂದಿವ್ಸ 2 ಮಾತು ಮುಗಿಸ್ತೇವೆ. ಇವತ್ತು ನಾವು ಪತ್ರಿಕಾಗೋಷ್ಠಿ ಕರೆದಿದ್ದ ವಿಷಯವೇನೆಂದ್ರ ದಿನಾಂಕ 5/8/2025 ಮುಷ್ಕರದ. ಯಾಕದ ಮುಷ್ಕರ ಅಂದ್ರ ಇದಕ್ಕಿಂತ ಮುಂಚೆ 38 ತಿಂಗಳ ಅರಿಯರ್ಸ್ ಕೊಡ್ಬೇಕು. ಆಮೇಲೆ 1/1/2024 ಕೈಗಾರಿಕಾ ಹೊಸ ಒಪ್ಪಂದ ಆಗ್ಬೇಕು. ಇವತ್ತಿನ ನೋಡ್ಬೇಕಂದ್ರೆ ಎಲ್ಲ ಬೆಲೆ ಏರಿಕೆ ಆಗ್ಯಾವ. ಬೆಲೆ ಏರಿಕೆಯಲ್ಲಿ ಗ್ಯಾಸ್ ತುಟ್ಟಿ ಆಗೈತಿ, ಪೆಟ್ರೋಲ್ ತುಟ್ಟಿ ಆಗೈತಿ, ಡೀಸೆಲ್ ತುಟ್ಟಿ ಆಗೈತಿ, ಜಿನ್ಸಿ ಪದ್ಧತಿಗಳು ಎಲ್ಲ ತುಟ್ಟಾಗ್ಯಾವ. ಮತ್ತು ನಮ್ಮ ಎಜುಕೇಶನ್ ತುಟ್ಟಿ ಆಗೈತಿ. ನಮ್ಮ ಕಾರ್ಮಿಕರ ಮಕ್ಕಳಿಗೆ ನಮ್ಮ ಸಂಬಳ ಹೆಚ್ಚಾದ್ರೆ ನಾವು ಬಾಳ್ತೀವಿ, ಇಲ್ಲಂದ್ರೆ ಇಲ್ಲ. ಯಾಕಂದ್ರ ಈ 2020 ಇನ್ನುವರೆಗೆ ಕೈಗಾರಿಕಾ ಒಪ್ಪಂದ ಮಾಡ್ಯಾರ, ಆದ್ರೆ ಅರಿಯರ್ಸ್ ಕೊಟ್ಟಿಲ್ಲ. ದುಡ್ಡು ಇರ್ಲಾರ್ದ ನಮ್ಮ ಮನೆ ನಡಿಬೇಕಾದ್ರೆ ಕಠಿಣ ಆಗ್ಯಾವ. ಇದಕ್ಕ ನಮ್ಮ ಜಂಟಿ ಹೋರಾಟ ಸಮಿತಿಯವರು ಬೆಂಗಳೂರಾಗ 30/7/2025 ಫ್ರೀಡಂ ಪಾರ್ಕ್ ನಲ್ಲಿ ಉಪವಾಸ ಸತ್ಯಾಗ್ರಹ ಇಟ್ಟಾರ. ಬೆಳಿಗ್ಗೆ 11ರಿಂದ ಸಾಯಂಕಾಲ 4 ಗಂಟೆವರೆಗೆ. ಯಾಕೆ ಉಪವಾಸ ಸತ್ಯಾಗ್ರಹ ಇಟ್ಟಾರಂದ್ರೆ 38 ತಿಂಗಳ ಅರಿಯರ್ಸ್ ಕೊಡ್ಬೇಕು, ಹೊಸ ಕೈಗಾರಿಕಾ ಒಪ್ಪಂದ ಆಗ್ಬೇಕು, ಈ ನಮ್ಮ ಮೇಲೆ ಕ್ರಿಮಿನಲ್ ಮೊಕದ್ದಮೆ ಏನ್ ಹಾಕಾರ ಅದು ಹಿಂತಕ್ಕೋಬೇಕಂತ ಮಾಡ್ಯಾರ. ಅದರ ಬಗ್ಗೆ ಇದು ನಮ್ಮ ಹೋರಾಟದ ಮುಷ್ಕರದ. ನನ್ನ ಗೆಳೆಯರಾದ ನದಾಫ್ ಅವ್ರು ಮಾತಾಡ್ತಾರೆ, ಕೇಳ್ಬೇಕು. ನನ್ನ ಹೆಸರು ಆಯ್ ಮುಶ್ರೀಫ್, KSRTC ಸ್ಟಾಫ್ ಅಂಡ್ ವರ್ಕರ್ಸ್ ಯೂನಿಯನ್ ಪ್ರಧಾನ ಕಾರ್ಯದರ್ಶಿ, ವಿಜಯಪುರ.